ಯಾವ್ದು ಬೇಕಾದ್ರೂ ನೋಡಿ ಸರ್, ಇದು VDP ಈ ಥರ ಇರುತ್ತೆ. ಗೊತ್ತಲ್ಲ ಇದು ನಿಮಗೆ, ಮಾಡಿದ್ದೀರಾ? ಐಡಿಯಾ ಇದೆಯಾ? ಓಕೆ, ಅದು ನೋಡಿ ಸರ್, ಓಕೆನಾ? ಜಸ್ಟ್ ಈ ಥರ ಇಡೋದು. ಮೆಟೀರಿಯಲ್ ಬಂದು ನೋಡಿ ಈ ಥರದ್ದು ಫೋಮ್ ಬರುತ್ತೆ ದೊಡ್ಡದಾಗಿ. ಆ ಫೋಮ್ನ ನಾವು ಇದು ಬಂದು ನಾನು ಡೆಮೋಗೆ 4 mm ಇಟ್ಕೊಂಡಿದ್ದೀನಿ, ನಿಮ್ಗೆ 7 mm ಬರುತ್ತೆ. ಓಕೆನಾ? ನಿಮಗೆ ಯಾವ ಥರ ಬರುತ್ತೆ ಅಂತ ತೋರ್ಸೋಕ್ಕೆ ಇಷ್ಟೇ. ಈ ಥರ ಅಷ್ಟೇ ಇದ್ರ ಮೇಲೆ ಇಡೋದು. ಜಸ್ಟ್ ಇದನ್ನು ಕ್ಲೋಸ್ ಮಾಡೋದು. ಅಲ್ಲ, ಅದು ಏನಂತ ಕಾಡ್ತಾ ಇದೀನಿ ಅಂದರೆ, ಫ್ಲಾಶ್ ಆದಾಗ ಇಲ್ಲಿ ಮಾರ್ಕ್ ಬಂದ್ಬಿಡುತ್ತೆ. ಹೊಸದಲ್ವಾ, ಮಾರ್ಕ್ ಯಾಕೆ ಬರುತ್ತೆ ಅಂತ ಕೇಳ್ತಾರೆ ಜನ. ಆಮೇಲೆ ನೀವು ಬೇಕಾದ್ರೆ ಹಾಕ್ಬಿಡಿ. 7 mm ಹಾಕೋಗಿ ಇದು ಬೇಕಾಗಲ್ಲ. ಅದಕ್ಕೋಸ್ಕರ ಎಕ್ಸ್ಟ್ರಾ ಸ್ವಲ್ಪ ಟೆನ್ಷನ್ ಕೊಡೋಕ್ಕೆ ಕುಡ್ದಾಗಿ ನೋಡಿ, ಟೆನ್ಷನ್ ಇರಬೇಕು. ಬ್ಯಾಕ್ ಸೈಡ್ ಇದ್ರಲ್ಲಿ ನೋಡಿ ಸರ್, ಫೀಚರ್ಸ್ ಹೇಳ್ಬಿಡ್ತೀನಿ. ಇದ್ರಲ್ಲಿ ಬಂದು ಹೀಟ್ನ ಕಂಟ್ರೋಲ್ ಮಾಡ್ಕೋಬೋದು, ಅಂದರೆ ಪವರ್ನ ಕಂಟ್ರೋಲ್ ಮಾಡ್ಬೋದು, ಒಂದು ಆಪ್ಷನ್ನು. ಸೆಕೆಂಡ್ ಆಪ್ಷನ್ ಏನಂದರೆ, ಇದರಲ್ಲಿ ಬಂದು ಆಟೋಮೆಟಿಕ್ ನಮಗೆ ಎಷ್ಟು ಫ್ಲ್ಯಾಶ್ ಬೇಕು ಅದನ್ನು ಸೆಟ್ ಮಾಡ್ಬೋದು. ನೋಡಿ, ನೋಡಿ 4, 1ರಿಂದ 9 ತನಕ ಹೋಗುತ್ತೆ. ನೋಡಿ, 1ರಿಂದ 9 ಹಂಗೆ ಇಟ್ಕೊಂಡ್ರೆ ಹೋಗ್ತಾ ಇರುತ್ತೆ. ನಮಗೆ ಎಷ್ಟು ಬೇಕಾಗುತ್ತೆ ಅಲ್ಲ ಹೇಳ್ತೀನಿ. ಈಗ ನನಗೆ ಎಕ್ಸಾಂಪಲ್ ಒಂದು 2 ಸಾಕು, 2 3 ಸಾಕಾಗುತ್ತೆ ಸ್ಟಾರ್ಟಿಂಗು. ನೋಡಿ 3 ಸೆಟ್ ಮಾಡಿದ್ದೀನಿ. ಆಮೇಲೆ ಇದು ಬಂದು ಸ್ಟಾರ್ಟ್ ಬಟನ್ ಒಂದು. ಅದಾದಮೇಲೆ ಇದರಲ್ಲಿ ಬಂದು ಇನ್ಬಿಲ್ಟ್ ಸ್ಟೆಪ್ಲೈಸರ್ ಇದೆ, ಎಕ್ಸ್ಟ್ರಾ ಸ್ಟೆಪ್ಲೈಸರ್ ಬೇಕಾಗಲ್ಲ. ಇದರಲ್ಲೇ ಸ್ಟೆಪ್ಲೈಸರ್ ಇರೋದ್ರಿಂದ. ಆಮೇಲೆ ಎರಡನೇದು UPS ಅಲ್ಲೂ ವರ್ಕ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಕರೆಂಟ್ ಹೊಡೋಗಿರುತ್ತೆ, ಪಟ್ಟದ್ದು ಕರೆಂಟ್ ಹೊಡೋದೆ, ಅರ್ಜೆಂಟ್ ಕಸ್ಟಮರ್ ಬೇಕು, ಅವಾಗ ಏನಾಗುತ್ತೆ, ಒಂದು ಫ್ಯೂಚರ್ ಬೇರೆ ಮಿಷಿನ್ ವರ್ಕ್ ಆಗುತ್ತೆ, ಈ ಮಿಷಿನ್ ವರ್ಕ್ ಆಗುತ್ತೆ. UPS ಅಲ್ಲಿ ಮಿನಿಮಮ್ 1 kV ಇಲ್ಲ 1.5 kV ಇರಬೇಕು, ಇಲ್ಲ 2 kV ಇರಬೇಕು ಮಿನಿಮಮ್. ಪವರ್ UPS 2 kV ಮಿನಿಮಮ್ ಬೇಕು, ಅವಾಗ ವರ್ಕ್ ಆಗುತ್ತೆ. ಆಯಿತಾ? ಅದಲ್ಲದೆ ಹೀಟ್ ಬಂದು ಎಕ್ಸಾಸ್ಟ್ ಹಾಕಿ ಒಂದು ಎಕ್ಸಾಸ್ಟ್ ಫ್ಯಾನ್ ಕೊಡ್ತೀನಿ ಒಳಗೆ. ಕೂಲಿಂಗ್ ಇದು ಹೀಟ್ ಆಗ್ತಾ ಇರುತ್ತಲ್ಲ, ಈ ಒಂದು ಚೇಂಬರ್ ಬಂದು ಫುಲ್ ಹೀಟಾಗಿ ಆಗ್ತಾ ಇರುತ್ತೆ. ನಾವು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಬಂದು ಹೀಟ್ನ ಎಕ್ಸಾಸ್ಟ್ ಮಾಡಬೇಕು. ಆ ಹೀಟ್ನ ಎಕ್ಸಾಸ್ಟ್ ಹಾಕಿ ಇಲ್ಲಿ ಫ್ಯಾನ್ ಇಲ್ಲಿ ನೋಡಿ, ಫ್ಯಾನ್ ಸೌಂಡ್ ಕನ್ಕೊಂಡು ಬರ್ತಾ ಇದೆಯಾ? ಸೊ ಹಿಂಗೆ ಹೇಳೋದು ಆಚೆ ಬಿಟ್ಬಿಡುತ್ತೆ. ಸೊ ಇಷ್ಟು ಫೀಚರ್ಸ್. ಆಮೇಲೆ ಇನ್ನೊಂದು ಏನಂದರೆ, ಇದರಲ್ಲಿ ವಿತ್ ಮೆಮೊರಿ ಕೊಡ್ತೀರಿ. ಈಗ ನೀವು 3 ಅನ್ನೋದು ಒಂದು ಸತಿ ಸೆಟ್ ಮಾಡಿ ಆನ್ ಮಾಡಿಬಿಟ್ರೆ ಅದು ಪರ್ಮನೆಂಟಾಗಿ ಸ್ಟೋರ್ ಆಗಿಬಿಡುತ್ತೆ. ಮತ್ತು ನೀವು ಆಫ್ ಮಾಡಿ ನೋಡಿ, ಆಫ್ ಮಾಡಿ ಆನ್ ಮಾಡಿದ್ರು ಕೂಡ